ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬುರುಡೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾನೆ ಚಿನ್ನಯ್ಯ. 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಮಾಸ್ಕ್ ಮ್ಯಾನ್ ಬೆಳ್ತಂಗಡಿ ತಾಲೂಕು ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಭದ್ರತೆ ಕಾರಣದಿಂದ ಶಿವಮೊಗ್ಗ ಜೈಲಿಗೆ ಸ್ಥಳಾಂತರವನ್ನ ಮಾಡಬೇಕು. ಶಿವಮೊಗ್ಗ ಜೈಲಿಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಶಿಫ್ಟ್ ಮಾಡ್ತಾರೆ. 15 ದಿನಗಳ ಎಸ್ಐಟಿ ಕಸ್ಟಡಿ ಬಳಿಕ ನ್ಯಾಯಾಂಗ ಬಂಧನವನ್ನ ನೀಡಲಾಗುತ್ತೆ. ಇನ್ನು ಬುರುಡೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾನೆ ಚಿನ್ನಯ್ಯ. ಈತನನ್ನ ಎಸ್ಐಟಿ ಅಧಿಕಾರಿಗಳು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಇನ್ನು ಬೆಳ್ತಂಗಡಿ ತಾಲೂಕು ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿರುವಂತದ್ದು. ಇಲ್ಲಿ ಶಿವಮೊಗ್ಗ ಜೈಲಿಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಶಿಫ್ಟ್ ಮಾಡ್ತಾರೆ. 15 ದಿನಗಳ ಎಸ್ಐಟಿ ಕಸ್ಟಡಿಯ ಬಳಿಕ ನ್ಯಾಯಾಂಗ ಬಂಧನವನ್ನ ಇರುತ್ತೆ. ಬುರುಡೆ ಪ್ರಕರಣದಲ್ಲಿ ಈಗಾಗಲೇ ಚಿನ್ನಯ್ಯ ಕೂಡ ಜೈಲು ಪಾಲಾಗಿದ್ದಾನೆ. 15 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಮಾಸ್ಕ್ ಮ್ಯಾನ್. ಇನ್ನು ಒಂದು ರೀತಿಯಾಗಿ ಈ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಎಲ್ಲ ಸತ್ಯವನ್ನ ಕೂಡ ಬಾಯ್ಬಿಟ್ಟಿದ್ದಾನೆ. ಇದರಲ್ಲಿ ಯಾರ್ಯಾರ ಕೈವಾಡವಿದೆ, ಷಡ್ಯಂತ್ರ ಇದೆ ಅನ್ನೋದನ್ನ ಎಲ್ಲವನ್ನ ಕೂಡ ಎಸ್ಐಟಿ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿರುವಂಥದ್ದು. ಇನ್ನು ಬುರುಡೆ ಪ್ರಕರಣದಲ್ಲಿ ಈಗಾಗಲೇ ಚಿನ್ನಯ್ಯ ಜೈಲು ಪಾಲಾಗಿರುವಂಥದ್ದು. ಒಂದು ಕಡೆ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಆತನನ್ನ ಇಡಲಾಗಿದೆ. ಇನ್ನು ಧರ್ಮಸ್ಥಳ ತಲೆಬುರುಡೆ ಪ್ರಕರಣಕ್ಕೆ ರೋಚಕವಾದ ಟ್ವಿಸ್ಟ್ ಸಿಕ್ಕಿದೆ. ಸೌಜನ್ಯ ಮಾವ ವಿಠಲ್ ಗೌಡನೇ ಇದಕ್ಕೆ ಸೂತ್ರಧಾರಿನ. ಹಾಗಾದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ವಿಠಲ್ ಗೌಡನನ್ನ ಬಂಧನ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ವಿಠಲ್ ಗೌಡನನ್ನ ಎಸ್ಐಟಿ ಅಧಿಕಾರಿಗಳು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ಈ ಸೌಜನ್ಯ ಮಾವ ವಿಠಲ್ ಗೌಡನೇ ಸೂತ್ರಧಾರಿ ಅನ್ನೋದು ಇಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈ ವಿಠಲ್ ಗೌಡ ಯಾರು? ಈತನಿಗೂ ಕೂಡ ಮಾಸ್ಕ್ ಮ್ಯಾನ್ಗೆ ಏನ್ ಸಂಬಂಧ? ಈತನೇ ಅವನಿಗೆ ತಲೆಬುರುಡೆಯನ್ನ ತಂದುಕೊಟ್ಟಿದ್ದ? ಇದೆಲ್ಲದರ ಕುರಿತು ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಆತನನ್ನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಎಸ್ಐಟಿ ವಿಚಾರಣೆ ವೇಳೆ ಸ್ಫೋಟಕವಾದ ಮಾಹಿತಿ ಬಯಲಿಗೆ ಬಂದಿದೆ. ಚಿನ್ನಯ್ಯಗೆ ತಲೆಬುರುಡೆ ತಂದು ಕೊಟ್ಟಿದ್ದೆ ಹಾಗಾದ್ರೆ ಈ ವಿಠಲ್ ಗೌಡನ? ಗಿರೀಶ್ ಮಠಣ್ಣನವರ ಹೇಳಿಕೆಯನ್ನ ಆಧರಿಸಿ ವಿಠಲ್ ಗೌಡನನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ವಿಠಲ್ ಗೌಡನನ್ನ ಬಂಗ್ಲೆಗುಡ್ಡಕ್ಕೆ ಎಸ್ಐಟಿ ಕರೆ ತಂದಿದೆ. ಧರ್ಮಸ್ಥಳದ ಬಂಗ್ಲೆಗುಡ್ಡಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹಜರು ಎಸ್ಐಟಿ ವಿಚಾರಣೆ ವೇಳೆ ಸ್ಫೋಟಕವಾದಂತಹ ಮಾಹಿತಿ ಹೊರಬಿದ್ದಿರುವಂಥದ್ದು. ಚಿನ್ನಯ್ಯಗೆ ತಲೆಬುರುಡೆ ತಂದು ಕೊಟ್ಟಿದ್ದೆ ಈ ವಿಠಲ್ ಗೌಡ. ಗಿರೀಶ್ ಮಠಣ್ಣನವರ ಹೇಳಿಕೆಯನ್ನ ಆಧರಿಸಿ ವಿಠಲ್ ಗೌಡನನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಧರ್ಮಸ್ಥಳ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಮೊದಲನೆಯದಾಗಿ ಈ ಮಾಸ್ಕ್ ಮ್ಯಾನ್ ಜಯಂತ್, ಈಗ ವಿಠಲ್ ಗೌಡ. ಬಂಗ್ಲೆಗುಡ್ಡದಿಂದ ತಲೆ ಬುರುಡೆ ತಂದಿದ್ದ ವಿಠಲ್ ಗೌಡ, ನಂತರ ಬುರುಡೆಯನ್ನ ಪಡೆದಿದ್ದ ಮಠಣ್ಣನವರ್. ತಲೆ ಬುರುಡೆಯನ್ನ ಚಿನ್ನಯ್ಯಗೆ ಕೊಟ್ಟಿದ್ದ ಮಠಣ್ಣನವರ್ ಬುರುಡೆಯನ್ನ ನ್ಯಾಯಾಲಯಕ್ಕೆ ಚಿನ್ನಯ್ಯ ಕೂಡ ತಂದಿರುವಂಥದ್ದು. ತಲೆಬುರುಡೆ ಪ್ರಕರಣದ ಸೂತ್ರಧಾರಿಕೆ ಹಾಗಾದ್ರೆ ಈ ವಿಠಲ್ ಗೌಡನ ಅನ್ನೋದು ಈಗ ಪ್ರಶ್ನೆ. ಬಂಗ್ಲೆಗುಡ್ಡದಿಂದ ವಿಠಲ್ ಗೌಡ ತಲೆಬುರುಡೆಯನ್ನ ತಂದಿದ್ದ. ಈ ತಲೆಬುರುಡೆಯನ್ನ ತಂದು ಮಠಣ್ಣನವರಿಗೆ ಕೊಟ್ಟಿದ್ದಾನೆ. ಈ ಮಠಣ್ಣನವರ್ ತಂದು ಚಿನ್ನಯ್ಯನಿಗೆ ಕೊಟ್ಟಿರುವಂಥದ್ದು. ಇದೆಲ್ಲ ನೋಡ್ತಾ ಇದ್ರೆ ಇಲ್ಲಿ ಒಂದಕ್ಕೊಂದು ಚೈನ್ ಲಿಂಕ್ ಇದೆ ಅನ್ನೋದು ಕಾಣಿಸ್ತಾ ಇದೆ. ಇವರು ಮೊದಲನೇ ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ಈ ಷಡ್ಯಂತ್ರವನ್ನ ರೂಪಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.